ನಮಸ್ಕರಿಸ್ತೇನೆ. ನನ್ನ ತಂದೆ ಸಮಾನರಾದ ಮುಖ್ಯಮಂತ್ರಿಗೆ ನನ್ನ ನಮಸ್ಕಾರಗಳು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಣ್ಯರಿಗೆ ನಮಸ್ಕಾರ. ನನ್ನ ತಂದೆ ಕೊನೆ ಮಾತನ್ನು ನಿಮಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಭಾನುವಾರ 4 ಗಂಟೆಗೆ ಡೈಲಿ ಫಿಸಿಯೋಥೆರಪಿ 2 ಟೈಮ್ ಬರ್ತಾ ಇದ್ರು, ಬೆಳಿಗ್ಗೆ ಮತ್ತು ಸಾಯಂಕಾಲ. ಒಂದು ಸಂಡೆ 4 ಗಂಟೆಗೆ ತಂದೆ ಮಗಳು ಟಿವಿ ನೋಡ್ತಾ ಕುತ್ಕೊಂಡಿದ್ದೀವಿ ಹಾಸ್ಪಿಟ್ಲಲ್ಲಿ. ಅಪ್ಪ ನಿನಗೆ ಎಕ್ಸರ್ಸೈಸ್ ಮಾಡಿಸ್ಲಾ ಅಂತ ಕೇಳಿದೆ. ಬೇಡಮ್ಮ, ಯಾಕೋ ಬೇಜಾರಾಗ್ತಾ ಇದೆ, ಬೇಡ ಅಂದ್ರು. ಆಯ್ತು ಬಿಡು ಅಂತ ನಾನು ಸುಮ್ಮನೆ ಕುತ್ಕೊಂಡೆ. ಮುಂದೆ ಒಂದು 10 ನಿಮಿಷದಲ್ಲಿ ಬಾ ನನಗೆ ಎಕ್ಸರ್ಸೈಸ್ ಮಾಡಿಸ್ಬಾ ಅಂದ್ರು. ಬೇಡ ಅಂದೆ, ಮತ್ತೆ ಯಾಕೆ ಮಾಡ್ತಾ ಇದೀಯ ಅಂತ. ಎಕ್ಸರ್ಸೈಸ್ ಮಾಡ್ತಾನ. ಅವ್ರಿಗೆ ಯಾಕಪ್ಪ ಬೇಡ ಅಂದಿ, ಇವಾಗ ಮಾಡುವಂತ ಇದೆಯಾ ಅಂದೆ. ಇಲ್ಲಮ್ಮ, ನಾನು ಸಾಯಬಾರ್ದು, ನನ್ನ ಕಾರ್ಯಕರ್ತ ಋಣ ಇದೆ, ಆ ಋಣ ಮುಟ್ಟಿಸ್ಬೇಕು, ಅದಕ್ಕೆ ನಾನು ಬದುಕಬೇಕು ಅಂತ ತಮ್ಮೆಲ್ಲರ ಹುಡುಗ ನನ್ನ ತಮ್ಮನನ್ನ ಹಾಕಿದ್ದಾರೆ. ದಯಮಾಡಿ ನೀವೆಲ್ಲರೂ ಎಲ್ಲರೂ ನಮ್ಮನ್ನ ಎತ್ತಿಡಬೇಕು. ನಮ್ಮ ಸಣ್ಣ ಪುಟ್ಟ ಏನೇ ತಪ್ಪಾಗಿದ್ರು ತಮ್ಮ ಉಡಿಯಾಗ ಹಾಕೊಂಡು ಇವತ್ತು ನಾನು ಶೇರುಗುಂಡಿ ಕೇಳ್ತೀನಿ. ನಮ್ಮನ್ನ ನೀವು ಮಕ್ಕಳಂತ ಸ್ವೀಕಾರ ಮಾಡಿ.